ಎಲ್ಲ ಕನ್ನಡ ಜನತೆಗೆ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗನೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ತೀವಿ. ಇವತ್ತು ಫುಲ್ಲು ಲಾಗ್ ಬಂದು ನಮ್ಮ ಅಕ್ಕನ ಜೊತೆ ಲಾಗು ಎಲ್ಲ ನೋಡಿ ಎಂಜಾಯ್ ಮಾಡಿ. ಒಳ್ಳೆ ಫನ್ ಇರುತ್ತೆ ಇವತ್ತು. ಬನ್ನಿ, ಇಲ್ಲೇ ಗರುಡ ಮಾಲ್ ಐತೆ, ಗರುಡ ಮಾಲ್ಗೆ ಹೋಗೋಣ. ಇಲ್ಲಿಂದ ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ನಾನು ಗರುಡ ಮಾಲ್ಗೆ ಹೋಗ್ತಾ ಇದ್ದೀನಿ. ಗರುಡ ಮಾಲು ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ಬನ್ನಿ. ಗೈಸ್, ಇದೆ ಗರುಡ ಮಾಲ್ ಎಂಟ್ರೆನ್ಸು. ಒಳಗಡೆ ಹೋಗೋಣ ಬನ್ನಿ. ಗರುಡ ಮಾಲ್ಗೆ ಫಸ್ಟ್ ಟೈಮ್ ಗೈಸ್ ಬಂದಿದ್ದು. ಸೂಪರ್ ಆಗೈತೆ ಮಾಲ್ ಮಾತ್ರ ನೋಡಿ, ಸೂಪರ್ ಆಗೈತೆ. ಇವಾಗ ನಾವು ಮೇಲೆ ಹೋಗೋಣ ಬನ್ನಿ. ಗೈಸ್ ನೋಡಿ, RCB ಕೆಫೆ ಅಂತೆ. ಎಲ್ಲೋದ್ರೂ RCB ಫಾರ್ ಎವರ್. ನಮ್ಮ RCBನ ಯಾವತ್ತೂ ಯಾರು ಬಿಟ್ಕೊಡಲ್ಲ. ಮಾಲ್ ಮಾತ್ರ RCB ಕೆಫೆ. ಇದು RCB ಕೆಫೆ. ಮೇಲಿಂದ ಇದು ಗರುಡ ಮಾಲ್. ಇದು ಲಾಸ್ಟ್ ಫ್ಲೋರಲ್ಲಿ RCB ಕೆಫೆ ಇದೆ ಗೈಸ್. ಆದರೂ ಮಾಲ್ ಮಾತ್ರ ಸೂಪರ್ ಆಗಿದೆ, ನಿಜ ಸೂಪರ್ ಆಗೈತೆ. ಫಸ್ಟ್ ಟೈಮ್ ಬಂದಿದ್ದು, ಪರವಾಗಿಲ್ಲ, ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು. ಒಬ್ಬನೇ ಹುಚ್ಚಿನ ಥರ ಇಲ್ಲಿ ಮಾಲ್ ಸುತ್ತಾಡ್ಕೊಂಡು ನಿಂತಿದ್ದೀನಿ. ಯಾರಿಗೋಸ್ಕರ ಕಾಯ್ತಿ? ಅಕ್ಕನಿಗೋಸ್ಕರ ತಾನೇ ಕಾಯೋದು. ಕಾಯಬೇಕು ಅಂದರೆ ಎಷ್ಟೊತ್ತು ಕಾಯ್ತಾರೆ ಗೈಸ್. ಈಗ ನಾನೊಂದು ರೌಂಡ್ ಹಾಕೋ ಬಂದೈತೆ ಫಸ್ಟೇ. ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ರೌಂಡ್ ಹಾಕೋ ಬರೋಕ್ಕೆ. ಇಷ್ಟ ಇಲ್ಲ, ಮನೆಗೆ ನಡಿ. ಬಾ ಒಂದು ರೌಂಡ್ ಹಾಕೋ ಬರೋಣ. ಮೇಲ್ಗಡೆ ಎಲ್ಲ ಸಕ್ಕತ್ತಾಗೈತೆ, ಒಳ್ಳೆ ಮಜಾ ಐತೆ. ನೀನು ಹೆಂಗೆ ಬರಬೇಕು ಅಂತಲೂ ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ, ನಿನ್ನ ಹುಷಾರಿಲ್ಲ ಅಕ್ಕ. ಮಾಲ್ ಮಾತ್ರ ಸೂಪರ್ ಆಗೈತೆ ಅಕ್ಕ. ಏನು ನಿಮ್ಮ ಆಫೀಸರ್ ಏನಂತವ್ರಿ? ಏನು ಪರವಾಗಿಲ್ಲ, ನಿಮ್ಮ ಆಫೀಸರ್ ಏನು ಚೆನ್ನಾಗಿ ಮಾಡ್ತಿದ್ಯಲ್ಲ ಆಗು ಅಂತವ್ರ? ಹಾಂ, ಚೆನ್ನಾಗಿ ಮಾಡ್ತಿದ್ದೆ. ನೀನು ಈ ಕಡೆ ಬಾ. ಏನು ಅದೇನಕ್ಕೆ ಇವಾಗ ಏನು ತೊಗೊಂಡೇನು ಊರಿಗೆ ಹೋಯ್ತೀಯಾ? ಬಾ ಅಕ್ಕ. ಏನು ಕೊಡಿಸ್ತೀಯ ಇವಾಗ ನನಗೆ? ಏನು ಕೊಡಿಸ್ತೀಯ ಹೇಳು? ನೋಡಿ, ಈ ಕಡೆಯಿಂದ ಮೇಲೆ ಹೋಗೋಣ ನೋಡಿ ಗೈಸ್. ಇವಾಗ ನಮ್ಮ ಅಕ್ಕ ನನಗೆ ತಿನ್ನೋಕ್ಕೆ ಏನಾದ್ರು ಕೊಡಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಮಾಡ್ತಾಳೆ ಏನೋ ಗೊತ್ತಿಲ್ಲ. ನಮಗೆ ಮಾಲಲ್ಲೆಲ್ಲ ಆಫರ್ಗಳಿರಲ್ಲ, ಏನಿರಲ್ಲ. ಇಲ್ಲೆಲ್ಲ ನಾವು ಅಂದ್ಕೊಂಡಿರೋ ಪ್ರೈಸ್ಗಿನ ಜಾಸ್ತಿ ಇರುತ್ತೆ, ಕೊಡ್ಸೋಕ್ಕೆಲ್ಲ ಆಗಲ್ಲ. ಆಚೆ ಹೋಗ್ಬಿಟ್ಟು ಪಾನಿಪುರಿನೋ ಮಸಾಲೆ ಪುರಿನೋ ತಿನ್ಕೊಂಡು ಹೋಗ್ತೀವಿ. ಸುಮ್ಮನೆ ಸುತ್ತಾಡೋಕ್ಕಷ್ಟೇ ಮಾಡು. ಸುತ್ತಾಡಕ್ಕಂದ್ರೂ ಕಂಜೂಸು ಗೈಸ್, ಕಂಜೂಸ್ ಮಾಡ್ತಾಳೆ. ದೇವ್ರು ನಮ್ಗೆ ಅಷ್ಟೇ ಕೊಟ್ಟಿರೋದು. ಹೆವಿ ಕಂಜೂಸು. ದೇವ್ರು ನಮ್ಗೆ ಅಷ್ಟೇ ಕೊಟ್ಟಿರೋದು. ಏನು ದೇವ್ರು. ಆರು ಮಾಲ್ ಮಾತ್ರ ಸೂಪರ್ ಆಗೈತೆ. ಅಲ್ಲಿ RCB ಕೆಫೆ ಐತೆ. ಹಾಂ, ಕರ್ಕೊಂಡು RCB ಇಲ್ಲ, ಚೆನ್ನಾಗೈತೆ ಮಾತ್ರ. ನಾವು ಈ ಮಾಲಲ್ಲಿ ನಾವು ಒಂದು ಅಂಗಡಿ ಇಟ್ಕೊಂಡ್ರೆ ನಾವು ಶ್ರೀಮಂತರಾಗ್ಬೋದಕ್ಕ. ಎಲ್ಲ 200 ರೂಪೀಸ್ ಮೇಲೇ ಮೆನ್ಯೂ ಸ್ಟಾರ್ಟ್ ಆಗೋದು. 100 ರೂಪೀಸ್ ಕೆಳಗಡೆ ಯಾವುದೂ ಇಲ್ಲ. ನಾನು ಅದೇ ಥರ ಇವಾಗ ನಮ್ಮ ಅಕ್ಕನ ದುಡ್ಡು ಖರ್ಚು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ನಮ್ಮ ಅಕ್ಕ ಏನು ಕೊಡಿಸ್ತಾಳೋ ಇಲ್ಲ ಹಂಗೆ. ಅದ್ರ ಮುಂದೆ 20 ರೂಪಾಯಿಗೆ ಹಾಲು ಬಂದು ತಿಂದ್ರೆ ಆಗುತ್ತೆ ನಡಿಯಲ್ಲಿ. ಇದು ಆಕ್ಚುಲಿ ಈಗ ಇವಳು ಏನು ಕೊಡಿಸ್ತಾಳೆ, 200 ರೂಪಾಯಿ ಇವಳು ಏನು ಕೊಡಿಸ್ತಾಳೋ ಗೊತ್ತಿಲ್ಲ. ಇವಾಗ ನೋಡೋಣ. ಗೈಸ್, ಇವಾಗ ಫುಡ್ ಕೌಂಟರ್ಗೆ ಬಂದ್ರಿ. ಅದೇನು ಕೊಡಿಸ್ತಾಳೋ ಇಲ್ಲ ಹಂಗೆ ಕರ್ಕೊಂಡು ಹೋಯ್ತಾಳೋ ಗೊತ್ತಿಲ್ಲ. ನೋಡಪ್ಪ ಗೈಸ್, ಇವಾಗ ಹೈಕೋರ್ಟ್ ಪಾಸ್ತಾ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಟೈಮ್ ಆಗೋಗುತ್ತೆ, ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. 5 ಗಂಟೆಗೆಲ್ಲ ಕ್ಲೋಸ್ ಆಗೋಗುತ್ತೆ. ಈಗ ಇನ್ನು ಒಂದು 20 ಮಿನಿಟ್ಸಲ್ಲಿ ನಾವು ಅಲ್ಲಿ ಹೋಗಬೇಕು. ನನಗೆ ಹೈಕೋರ್ಟ್ ಪಾಸ್ತಾ ಅಂದರೆ ತುಂಬ ಇಷ್ಟ. ನಿಮ್ಗೆ ಹೈಕೋರ್ಟ್ ಪಾಸ್ತಾ ಗೊತ್ತಿರಬೇಕು, ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಎಲ್ಲ ಸ್ಪಾನ್ಸರ್ ಇವತ್ತು ಏನೇ ತಿಂದರೂ ಇವ್ರದೇ. ಯಾಕಂದರೆ ಇವರೇ 100 ರೂಪಾಯಿ ಅಷ್ಟೇ. 100 ರೂಪಾಯಿ ಮೇಲೆ 10 ರೂಪಾಯಿ ಇಲ್ಲ. ಹೆವಿ ಕಂಜೂಸು, ಸೀರಿಯಸ್ ಆಗಂದ್ರೆ ತುಂಬ ಕಂಜೂಸು. ಈಗ ಹೈಕೋರ್ಟ್ ಪಾಸ್ತಾಗೆ ಹೋಗೋಣ ಬನ್ನಿ. ನಮ್ಮ ಥರ ತಿನ್ನಕ್ಕೇನಿಲ್ಲ, ಪ್ರೈಸ್ ಜಾಸ್ತಿ. ಸರಿ, ನಾವು ತಿನ್ನೋ ಥರ ಏನಿಲ್ಲ. ಪ್ರೈಸ್ ಜಾಸ್ತಿ, ನಮ್ಗೆ ಅದು ಸೂಟು ಆಗಲ್ಲ. ನಮ್ಗೇನಿದ್ರು ಹೊರಗಡೆ ಫುಟ್ಪಾತ್ ಮೇಲೆ ಸರಿ. ಇವಾಗ ಹೈಕೋರ್ಟ್ ಪಾಸ್ತಾಗೆ ಹೋಗೋಣ. ಎಲ್ಲ ನಮ್ಮ ಅಕ್ಕ ಫುಲ್ ಸ್ಪಾನ್ಸರ್. ಇವಾಗಲೇ ಲೇಟ್ ಮಾಡೋಳೆ ಅರ್ಧ. ಇನ್ನೇನು ಇವಾಗ ಅವ್ರು ಕ್ಲೋಸ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಇವಾಗ ಸಿಕ್ಕಿಲ್ಲ ಅಂದರೆ ಒಳ್ಳೆ ಮಜಾ ಇರೋದು. ಅಲ್ಲಿ ಗಂಟೆ ಹೋಗು ವೇಸ್ಟ್ ಆಯ್ತದ. ಈಗ ಫೋನ್ ಯಾರು ಕಿತ್ಕೊಂಡು ಹೋಗ್ಬಿಡ. ನಮ್ಮಲ್ಲೇ ಫೋನ್ ಯಾರು ಕಿತ್ಕೊಂಡು ಹೋಗಲ್ಲ.
ಅದು ಬೈಲಿ. ಹಾಂ ಅಕ್ಕ ಬಾಯ್ಲಿ, ಇಲ್ಲಿ ಕೆಳಗಡೆ ಇದ್ರ ಮೇಲೆ ನಡಿ. ಹೋಗಲ್ಲ, ಯಾರು ಇರ್ತಾರೆ? ಇದ್ರ ಮೇಲೆ ನಡ್ಕೊಂಡು ಹೋಗ್ಬಾರ, ಏನಾಗಲ್ಲ. ನನ್ನ ಫ್ರೆಂಡ್ ಒಬ್ಳು ಕೀರ್ತಿ ಅಂತ ಇದ್ಲು ಆಯ್ತಾ, ಅವಳು ಇಷ್ಟೇ ಇಷ್ಟು ಹೋಗಿರೋದ್ರೆ ಇಷ್ಟೇ ಇಷ್ಟು ಇರೋದು ಜಾಗ, ಅಂತದ್ರಲ್ಲಿ ಹೆಂಗ್ ಕಾಲು ಹೋಯ್ತು ಅಂತಾನೆ ಗೊತ್ತಿಲ್ಲ. ಕಾಲ್ ಸಿಗಾಕೊಂಡ್ಬಿಟ್ಟಿತ್ತಾ? ಗೈಸ್ ಅದಕ್ಕೆ ಅವತ್ತಿಂದ ಅದ್ರ ಮೇಲೆ ಹೋಗಕ್ಕೂ ಭಯ, ಅದ್ರ ಮೇಲೆ ಹೋಗಕ್ಕೆ, ಅದ್ರ ಮೇಲೆ ಫೋನ್ ಹಿಡ್ಕೊಳೋದ್ರಿಂದ ಎಲ್ಲಕ್ಕೂ ಬಿದ್ದೋಗ್ಬಿಡುತ್ತೆ ಫೋನು ಅನ್ನೋ ಭಯನೇ ಜಾಸ್ತಿ ಇದ್ರಲ್ಲಿ. ಇನ್ನೊಂದೇನಂದ್ರೆ ಆ ಥರ ಪ್ಲೇಸಲ್ಲಿ ಫೋನು ಮತ್ತು ಗಾಡಿ ಕೀ ಎಲ್ಲ ಬಿದ್ದೋಯ್ತು ಅಂದರೆ ತುಂಬ ಕಷ್ಟಪಡ್ಬೇಕಾಯ್ತದೆ ಹುಡ್ಕಕ್ಕೆ. ನೀರಲ್ಲಿ ಕುತ್ಕೊಂಡು ಹೋಯ್ತಾ ಇರ್ತದೆ, ನೀರಲ್ಲಿ ತನ್ನ ಪಾಣಿಗೆ ತಾನು ಹೋಯ್ತಾ ಇರ್ತದೆ. ನಾವು ಅಲ್ಲಿ ನಿಂತ್ಕೊಂಡು ಕಡ್ಡಿ ಹಾಕೋಕ್ಕೂ ಆಗಲ್ಲ, ಏನು ಹಾಕೋಕ್ಕೂ ಆಗಲ್ಲ. ಮಳೆ ಬರೋಂಗೆ ಬೇರೆ ಐತೆ ವೆದರು. ಗೈಸ್ ನನಗೆ ಫಸ್ಟ್ ಆಫ್ ಆಲ್ ಒಂದು ಮೈಕ್ ಬೇಕು ಇವಾಗ, ಆದಷ್ಟು ಬೇಗ ಕೊಡಿಸ್ತೀನಿ ಅಂತ ಹೇಳೋರೆ ಮೈಕ್ ತೊಗೊಂಡ್ರೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಈಸಿ ಆಯ್ತದೆ. ಯಾಕಂದರೆ ಹೊರಗಡೆದೆಲ್ಲ ಸೌಂಡ್ ಏನೋ ಎಫೆಕ್ಟ್ ಆಗಲ್ಲ ಜಾಸ್ತಿ. ಮೈಕ್ ಕೊಡ್ತು ಬೇಗ ಗೈಸ್. ಒಂದು 500 ರೂಪಾಯಿ ಕೊಟ್ಬಿಟ್ಟು ಮೈಕ್ ಕೊಡಿಸ್ತಾಯಿಲ್ಲ ಇವಳು. ಆ ಥರ 500 ರೂಪಾಯಿ ತಿನ್ಸ್ತಾಳೆ ನನಗೆ. 500 ರೂಪಾಯಿ ಕೊಟ್ಟು ಮೈಕ್ ಕೊಡ್ಸೋಕೈತಲ್ಲ ಇವಳು ಕೈ. ನಿನಗೆ ಯೋಗ್ಯತೆ ಇಲ್ವಾ? ತಿನ್ಬೇಕಾದ್ರೆ ಗೊತ್ತಾಗಲ್ವಾ ನಿನಗೆ? ನೀನು ಕೊಡ್ಸು. ಅಕ್ಕ ಮೈಕ್ ಕೊಡ್ಸಕ್ಕ ಅಂತ ಕೇಳಿದ್ರೆ ಆಗ್ತಿತ್ತು. ಎಲ್ಲ ಟೈಮು ನನಗೆ ತಿನ್ನೋ ಕೊಡ್ಸು ಅಂದರೆ ನೀನು ತಿನ್ನೋಕೆ ಕೊಡಿಸ್ತೀಯಾ, ನಾನು ತಿಂತೀನಿ ಅಷ್ಟೇ. ಇವಾಗ ಗಾಡಿ ಪಾರ್ಕಿಂಗಲ್ಲಿ ಎತ್ಕೊಂಡು ವಿ ಆರ್ ಗೋಯಿಂಗ್ ಟು ಹೈಕೋರ್ಟ್. ಪಾಸ್ತಾನೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ, ಅಂಗಡಿನೇ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವಿವಾಗ ಡಾಮಿನನ್ಸ್ ಬಂದಿದ್ದೀವಿ. ಡಾಮಿನನ್ಸ್ ತಾನೇ ಇದು, ಏನದು ನೇಮು ಅಲ್ಲಿ? ಪಿಯೋನಿಕ್ಸ್ ಪಿಜ್ಜಾ ಅಂತೆ, ಫಿನೋನಿಕ್ಸ್ ಪಿಜ್ಜಾ ಅಂತೆ ಗೈಸ್. ಈಗ ಹೈಕೋರ್ಟ್ ಪಾಸ್ತಾ ತುಂಬ ಆಸೆ ಇತ್ತು ತಿನ್ನಬೇಕು ಅಂತ, ನೋಡಿದ್ರೆ ಹೈಕೋರ್ಟ್ ಪಾಸ್ತಾನೇ ಸಿಗಲಿಲ್ಲ. ಈಗ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಪಿಜ್ಜಾ ತಿನ್ನೋದೇ ಗತಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಇಷ್ಟು ದೊಡ್ಡವಳಾಗಿದ್ಲು. ಈ ಬೈಕ್ ಬೇಕಂತೆ ಅವಳಿಗೆ ಆಫೀಸ್ಗೆ ಹೋಗೋಕ್ಕೆ. ಈ ಬೈಕಲ್ಲಿ ಆಫೀಸ್ಗೆ ಹೋಯ್ತಾಳಂತೆ. ಆಗ ಕುತ್ಕೊ ಒಂದ್ಸಲ, ಸರಿ ಆಯ್ತು, ಇದ್ರ ಮೇಲೆ ಕುತ್ಕೋ ಒಂದ್ಸಲ. ಏನಾಯ್ತು ಗೈಸ್, ಈ ಬೈಕ್ ಬೇಕಂತೆ ಅವಳಿಗೆ ಆಫೀಸ್ಗೆ ಹೋಗಿ. ಇಲ್ಲಿಂದ ಮಾರತಳ್ಳಿಗೆ ಈ ಥರ ಬೈಕಲ್ಲಿ ಹೋಯ್ತಾಳಂತೆ. ಈಗ ಕಾರ್ ತಗೋಣ ಅಂತ ಬಂದಿದ್ದೀವಿ. ನೋಡು, BMW ಕನಸು. BMW ಆಗಲ್ಲ, ಇದನ್ನ ತೊಗೊಂಡು ಮನೇಲಿ ಇಡೋ ಅಷ್ಟೇ. ಏನು ಇಷ್ಟದೆಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ, ಅದಕ್ಕೆ ಇದನ್ನೇ ತೊಗೊಂಡು. ಒಳ್ಳೆ ಸಖತ್ತಾಗಿದೆ ಇಲ್ಲಿ ಕಲೆಕ್ಷನ್ಸ್, ವಿಡಿಯೋ ಕಾಂಪ್ಲೆಕ್ಸ್ ಹತ್ರ. ಯಾವ್ದು ಹೇಳೋದು? ರೋಲ್ಸ್ ರಾಯ್ಸ್. ನೋಡು ಗೈಸ್, ಕಾರ್ ತಗೊಳಕ್ಕೆ ಅಂತ ಬಂದಿದ್ವಿ. ಕಾರು ಚಿಕ್ಕದು ಆಟ ಸಾಮಾನು ಕಾರು, ನಂಗೆ ಆಟ ಆಡೋಕ್ಕೆ. ಗೈಸ್ ಈಸ್ ದೊಡ್ಡವಳಾಗ್ಬಿಟ್ಟು ನೋಡಿ ಹೆಂಗೆ ಆಡ್ತಾವಳ ಅದ್ರ ಮೇಲೆಲ್ಲ ಕುತ್ಕೊಂಡು. ಯಪ್ಪ, ಇವಳನ್ನೆಲ್ಲರೂ ಕರ್ಕೊಂಡೋದ್ರೆ ನಮ್ಮ ಮಾನ ಮರ್ಯಾದೆ ಕಳೀತಾಳೆ ಫ್ರೆಂಡ್ಸ್. ಆ ಚಿಕ್ಕ ಮಕ್ಳು ಆಟ ಆಡೋದ್ರ ಗಾಡಿ ಮೇಲೆ ಕುತ್ಕೊಂಡು ಇವಳು ಆಟ ಆಡ್ತಾವಳೆ. ಅದ್ರಲ್ಲಿ ಆಫೀಸ್ಗೆ ಹೋಯ್ತೀನಿ, ಮಾರತಳ್ಳಿಗೆ ಹೋಯ್ತೀನಿ ಅಂತವಳೆ. ಇಲ್ಲಿ ಬಂದ್ಬಿಟ್ಟು ಇವಳನ್ನೆಲ್ಲ ಎಲ್ಲ ಹೊರಗಡೆ ಕರ್ಕೊಬಂದರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಡ್ತಾಳೆ ಪಕ್ಕ. ಒಳ್ಳೆ ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಳು ಥರ ಆಟ ಆಡ್ತಾವಳೆ. ನಿಜ, ನೀನು ಹೆಂಗಿದೆ? ಚೆನ್ನಾಗಿ ಬರ್ತಾಯಿಲ್ಲ ಗೈಸ್. ಇಲ್ಲಿ ನೋಡಿ, ಚಿಕ್ಕ ಇಲಿ ಬೇಕಾ? ಏನಂತ ತೋರ್ಸು, ಏನದು? ಓಹೋ, ನೀರು ಕುಡಿಯೋದು ತೀರ್ಥ.